ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ ನಮ್ಮ ಇಂಬ್ಯಾಲೆನ್ಸ್ ಇನ್ಬಾಲ್ಕ್ ನಾ ಇವತ್ತು 5ನೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ರಾಗಿ ಗಂಜಿ ಕುಡಿದು ಕಾಲೇಜಿಂದ ವಾಪಸ್ ಬರುವಾಗ ಬಸ್ಸಲ್ಲಿ ರಶ್ ಹೆಂಗಿತ್ತು ಗೊತ್ತಾ? ಒಂಚೂರು ತೋರಿಸ್ತೀನಿ ನೋಡಿ, ಹಿಂಗಿತ್ತು ರಶ್. ಅದು ಮಳೆಯಲ್ಲಿ ನೆನ್ಕೊಂಡು ಈ ರಶ್ ಅಲ್ಲಿ ಬರ್ಬೇಕಾದ್ರೆ ಹೆಂಗಿರುತ್ತೆ. ಎಷ್ಟೋ ದಿನದಿಂದ ಕಟಿಂಗ್ ಮಾಡಿಸ್ಬೇಕು ಅಂತಿದ್ನಲ್ಲ, ಇದೇ ನೋಡಿ ನನ್ನ ಫ್ರೆಂಡ್ದು ಹೊಸ ಅಂಗಡಿ ಫಸ್ಟ್ ಲುಕ್. ಒಳಗಡೆ ಬರ್ತಿದ್ದಂಗೆ ಒಂಚೂರು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಒಳಗಡೆಯಿಂದ ಒಂಚೂರು ಹಿಂಗ್ ಕಾಣಿಸುತ್ತೆ. ನನ್ನ ಫೋನಲ್ಲಿ ಕ್ಲಾರಿಟಿ ಚೆನ್ನಾಗಿಲ್ಲವಲ್ಲ, ಸೊ ಅದಕ್ಕೆ ಅವ್ನು ಲೈಟಿಂಗ್ಸ್ ಹೆಂಗ್ ಮಾಡ್ಸಿದಾನ ಅಂತ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ಅಂಡ್ ಇವನೇ ನೋಡ್ರಿ ಈ ಅಂಗಡಿ ಓನರ್ ಮತ್ತೆ ನನ್ನ ಫ್ರೆಂಡ್. ಈ ಅಂಗಡಿ ಓನರ್ ಇವನಲ್ಲ, ಇವ್ರ ಅಪ್ಪ. ಸರಿ ಬನ್ನಿ ನಮ್ ಕಟಿಂಗ್ ಕರೆನೆ ಬರೋಣ. ಕಟಿಂಗ್ ಮಾಡ್ಸೋಕ್ಕಿಂತ ಮುಂಚೆ ನನ್ನ ತಲೆ ಒಂಚೂರು ಹಿಂಗಿತ್ತು, ಅದಾದ್ಮೇಲೆ ಮಧ್ಯ ಟೈಮಲ್ಲಿ ಹಿಂಗಿತ್ತು, ಅದಾದ್ಮೇಲೆ ಕಟಿಂಗ್ ಮಾಡ್ಸಾದ್ಮೇಲೆ ಚೂರು ಹಿಂಗಿತ್ತು, ಸ್ಪ್ರೇ ಎಲ್ಲ ಹಾಕಿ ರೆಡಿ ಮಾಡ್ದೆ. ಸರಿ ಬನ್ನಿ ಡೈರೆಕ್ಟ್ ನಮ್ಮ ಎಕ್ಸೈಸ್ ಕೇಳೋಣ. ಎಕ್ಸೈಸ್ ಚೆಸ್ಟ್ ಪ್ರೆಸ್ ಇಂದ ಸ್ಟಾರ್ಟ್ ಮಾಡಿ, ಮಧ್ಯದಲ್ಲಿ ನಾನು ಡಂಬಲ್ ಫ್ಲೈಸ್ ಮಾಡಿ, ಲಾಸ್ಟ್ಗೆ ಡಿಕ್ಲೈನ್ ಬೆಂಚ್ ಪ್ರೆಸ್ ಮಾಡಿ, ಇದನ್ನೆಲ್ಲ ತಿರ್ಗಾ ರಿಪೀಟೆಡ್ ಆಗಿ ಮಾಡಿ ಮಿಕ್ಸ್ ಎಕ್ಸೈಸ್ ಮಾಡಿ ನಾನು ಎಕ್ಸೈಸ್ ನ ಕಂಪ್ಲೀಟ್ ಮಾಡ್ಕೊಂಡೆ. ಎಕ್ಸೈಸ್ ಎಲ್ಲ ಆದ್ಮೇಲೆ ನೋಡ್ರಿ ಇದೆ ನನ್ನ ಬಾಡಿ ರಿಸಲ್ಟ್. ನಾನು ಇವತ್ತು ಬಾಡಿ ರಿಸಲ್ಟ್ ಚೆನ್ನಾಗಿ ಕಾಣಿಸ್ತಿರಲ್ಲ, ಯಾಕಂದ್ರೆ ನಾನು ಬೇರೆ ರೂಮ್ ಅಲ್ಲಿ ಇಡ್ತೀನಿ. ಸೊ ಅದು ಪೋಸಿಂಗ್ ಎಲ್ಲ ಆದ್ಮೇಲೆ ರಾತ್ರಿ ಊಟ ತಿಂತೇವೆ. ತಿಂದಿನ ಇಲ್ಲೇ ಮುಗಿಸ್ತೇನೆ.